ಇಟ್ಸ್ ಬೀನ್ ಅ ಲಾಂಗ್ ಗ್ಯಾಪ್. 1.5 ತಿಂಗಳಾಗೈತಿ ನಾನು ಯೂಟ್ಯೂಬ್ ಒಳಗೆ ಬಂದಿಲ್ಲ. ನನ್ನ ಪೂರಾ ಸೋಷಿಯಲ್ ಲೈಫ್ ಬ್ರೇಕ್ ಆಗೈತಿ ಇವಾಗ. ನಂದು ಆಲ್ಮೋಸ್ಟ್ ಲೈಕ್ ಲಾಡ್ ಆಫ್ ಅಪ್ಡೇಟ್ಸ್ ಇದಾವೆ. ನನ್ನ ವರ್ಕೌಟ್ ಇಲ್ಲ, ನನ್ನ ಡೈಟ್ ಇಲ್ಲ. 1.5 ತಿಂಗಳ ಮೇಲೆ ಐತಿ ಇವಾಗ. ಲೈಕ್ ಲಾಡ್ ಆಫ್ ಚೇಂಜಸ್ ಆರ್ ಹ್ಯಾಪ್ನಿಂಗ್ ಹಿಯರ್. ಅದು ಅಪ್ಡೇಟ್ ಕೊಡಬೇಕಿತ್ತು ನಿಮ್ಗೆ. ಸೊ ಹಿಯರ್ ಇಟ್ ಇಸ್. 2 eggs for my snacks and this is around 170 grams of chicken breast without skin and bone. ಇವಾಗ ಫಸ್ಟ್ ಚಿಕನ್ ಕುಕ್ ಮಾಡಿ ನನಗೆ ನೈಟ್ ರೈಸ್ ಪ್ಲಾನ್ ಅದ ಇವತ್ತು. ಆ್ಯಂಡ್ ಈವ್ನಿಂಗ್ ಈಗ ಎಗ್ಸ್ ತಿನ್ನೋದು ನಾನು ಇವತ್ತು. ಸೊ ಚಲೋ ಐ ಕೀಪ್ ದ ಎಗ್ಸ್ ಫಾರ್ ಬಾಯ್ಲಿಂಗ್. If you are looking for a small induction under the budget, not just for coffee, breakfast or some tea and all that, this is the best option. I paid around 1600. I'm not sure, I don't remember, but either the pura details ಹಾಕ್ತೀನಿ ಅಂತ ನಿಮ್ಗೆ. ಜೂನ್ ಫಸ್ಟಿಗೆ ನಾನು ಇದು ಹೊಸ ಅಪಾರ್ಟ್ಮೆಂಟಿಗೆ ಹೋಗಿದ್ದೀನಿ. ಇದು 1 BHK ಅಲ್ಲ, ಇದು 1 RK. ಲೈಕ್ ಅಲ್ಲಿ ಶೋ ಯು ದಿ ರೂಮ್. ಇದು ಹೆಂಗಂತಂದ್ರೆ ಇಲ್ಲೇ ಒಂದು ರೂಮು ಒಂದು ಕಡೆ ಬೆಡ್ ಇಟ್ಟಿರ್ತಾರೆ, ಏನೋ ಒಂದು ಕಡೆ ಅಲ್ಲೇ ಕಿಚನ್ ಇರ್ತದೆ, ಒಂದು ಕಡೆ ಬಾತ್ರೂಮ್ ಇರ್ತದೆ. ನಮ್ಗೆ ಸಪ್ರೇಟ್ ಹಾಲ್ ಅಂತ ಹಂಗೆಲ್ಲ ಇರೋದು. ಆ್ಯಂಡ್ ಇದು ಇವಾಗ ನಾನು ನಂದು ಕೊಲ್ಲಿ ಫುಡ್ ಶೇರ್ ಮಾಡ್ಕೊಂಡಿದ್ದೀನಿ. ಗೋಯಿಂಗ್ ವೆಲ್, ಏನೋ ಲೈಕ್ ಕಂಪೇರ್ಡ್ ಟು PG ಇದು ಭಾಳ ಚಲೋ ಐತೆ ನಂದು. ಆಲ್ಮೋಸ್ಟ್ ನಮ್ಗೆ ಒಂದು 15-20 ಡೇಸ್ ಮೇಲೆ ಆಯಿತು. 15-20 ಡೇಸ್ ಮೇಲೆ ಆಯ್ತೆಲ್ಲ ಅಡ್ಜಸ್ಟ್ ಆಗಿತ್ತು. ಇಬ್ಬರಿಗೆ ಫೈನಾನ್ಷಿಯಲ್ ಅಷ್ಟು ನಮಗೆ ಹೊರತು ಆಗಿಲ್ಲ. ಸೊ ಅದಕ್ಕೆ ನಾವೆಲ್ಲ ಜಲ್ದಿ ಒಂದು ಸ್ಟಾರ್ಟಿಂಗ್ ಬರೋಕ್ಲೇನ ಎಲ್ಲನೂ ಮೊದಲಕ್ಕೆ ನಮ್ಗೆ ಐಡಿಯಾ ಇತ್ತು, ರಫ್ ಐಡಿಯಾ ಇತ್ತು, ಏನೇನು ತರಬೇಕು, ಏನೇನು ಮಾಡಬೇಕು, ಹೆಂಗೆ ಇರಬೇಕೆಲ್ಲನೂ ಅಂತ. ಸೊ ಇವಾಗ ನಾನಿದು ಮತ್ತು ಆ್ಯಪ್ಸ್ ಎಲ್ಲ ಏನು ಯೂಸ್ ಮಾಡಿಲ್ಲ ರೂಮ್ ಹುಡುಕಾಕ. ಐ ಜಸ್ಟ್ ಜಿಮ್, ವರ್ಕೌಟ್, ಡಯೇಟ್ ಎಲ್ಲದಿಂದಲೂ ನಾನು ಬ್ರೇಕ್ ತೊಗೊಂಡಿದ್ದೀನಿ. ನನಗೇನು ತಲೆಯೊಳಗಿತ್ತಂತಂದರೆ ನಾನು PG ಬಿಟ್ಟು ಆ್ಯಕ್ಚುಲಿ ನಂದು PG ಒಳಗಿದ್ದಾಗ ನನಗೆ ಹೊಸ ಮನೆ ಹೋಗೋದು, ಸಾಮಾನು ಕರ್ಕೊಂಡು ಲಿಸ್ಟಿಂಗ್ ಮಾಡೋದು, ಆಮೇಲೆ ಪ್ಯಾಕ್ ಮಾಡೋದು, ಎವ್ರಿ ಲೈಕ್ ನಾನು 15 ದಿನದಿಂದ ಎಲ್ಲ ನಂದು ಥಿಂಗ್ಸ್ ಮೂವ್ ಮಾಡ್ಲಿಕ್ಕೆ ನಾನು ಚಾಲೂ ಮಾಡಿದ್ದೆ. ಸೊ ಅದೆಲ್ಲ ಲಿಟಲ್ ಸ್ಟೆಪ್ ಒಳಗೆ ನಮ್ಗೆ ಈಚೆ ಕಡೆ ವರ್ಕೌಟಿಗೆ ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಆಗಿಲ್ಲ. ನನಗೆ ಭಾಳ ಹೆಕ್ಟಿಕ್ ಫೀಲ್ ಆಗ್ತಿದ್ದದ. ಸೊ ಒಂದು ರೀತಿಗಳು ನಾನೆಲ್ಲನೂ ಬಿಟ್ಟು ಬ್ರೇಕ್ ತೊಗೊಂಡು ಆರಾಮ್ PG ಫುಡ್ ಊಟ ಮಾಡಿಕೊಂಡು ಆರಾಮಿದ್ದೆ. ಅಲ್ಲಿಂದ ಬಿಟ್ಟು ಹೋಗ್ಬೇಕಾದ್ರೆ ನಂಗೆ ಅದು ಫೀಲ್ ಚಾಲೂ ಆಗಿತ್ತು. ಲೈಕ್ ಏನೋ PG ಲೈಫ್ ಇವಾಗ ಹಂಗೆ ಆಗ್ತದೆ, ನಂಗೆ ಫೀಲ್ ಆಗಿ ಚಾಲೂ ಆಯಿತು. ದಟ್ ವಾಸ್ ಆಲ್ ಗುಡ್. ಏನೋ ನನಗೂ ಅವಾಗ ಅದು ಫೀಲ್ ಆಗ್ತದೆ. ಇಲ್ಲ ಅದನ್ನು ದಿನ ಓಡಾಡಿ ಮಾಡ್ಕೊಳ್ಳೋದೆ ನನಗೆ ಅದೇನು ಮಾಡೋದೇನೂ ಮಾಡೋ ಆಗ್ತಿರ್ಲಿಲ್ಲ. ಸೊ ಅದೊಂದು ಬ್ರೇಕ್ ತೊಗೊಂಡು 1 ತಿಂಗಳು ಅಲ್ಲಿದ್ದೆ, ಎಲ್ಲ ಫೀಲ್ ಮಾಡಿದೆ. ಇಟ್ ವಾಸ್ ಗುಡ್ ಟೈಮ್. ಇವಾಗ ನಾನು ಹೊಸ ಚಾಲೂ ಆಗೈತಿ ಆ್ಯಂಡ್ ಐ ಆಮ್ ಎಂಜಾಯಿಂಗ್ ದಿಸ್. ಇಟ್ಸ್ ಗುಡ್. ಇದು ಚಿಕನ್ ವಾಶ್ ಮಾಡಿದ್ದೀನಿ. ಇದಕ್ಕೆ ನಾನು ಸ್ಮಾಲ್ ಮಸಾಲ ಡಬ್ಬಿ ಮಾಡ್ಕೊಂಡಿದ್ದೀನಿ. ಸ್ಪೇಸ್ ಸಣ್ಣದಿರ್ತೈತಿ, ನಮಗೆ ಎಲ್ಲನೂ ಅಡ್ಜಸ್ಟ್ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಎಲ್ಲನೂ ಅದು ಮಾಡ್ಲಿಕ್ಕಾಗತ್ತೆ. ಅಡ್ಜಸ್ಟ್ ಮಾಡ್ಕೊಬೇಕು. ಇದಕ್ಕೆ ಒಂಚೂರು 170 ಗ್ರಾಮ್ ಐತಿ. ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ತೀನಿ. ಒಂಚೂರು ಅರಶಿನ ಹಾಕ್ಕೊಳತ್ತೀನಿ. ಆಮೇಲೆ ನಿಯರ್ ಬೈ ಅಂತಂದ್ರೆ ನಮ್ಗೆ ಚಿಕನ್ ಶಾಪ್ಸ್ ಇದಾವೆ, ಫಿಶ್ ಮಾರ್ಕೆಟ್ ಐತಿ. ಆಮೇಲೆ ಏನು ಹಾಕ್ಬೇಕು, ಖಾರ ಹಾಕ್ತೈತಿ. ಹಿಂಗಾಗ್ತೈತಿ. ಒಂದು ಡಬ್ಬಿ ಹುಡುಗಿದ್ರೆ ಎಲ್ಲಿ ಏನು ಇಡತ್ತೆ ನಡೆದ ನೆನಪಿಲ್ಲ. ಒಂದು ಹಾಫ್ ಟೇಬಲ್ ಅಷ್ಟು ಖಾರ ನೋಡ್ಕೊಂಡು ಹಾಕ್ತೀನಿ. ಈಗ ನಾನು
ಒಂಚೂರು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡತ್ತೀನಿ. ನಂದು ಆಮೇಲೆ ಇನ್ನೊಂದು ಏನಂತಂದ್ರೆ ನಾನು ಪಿಜ್ಜಾ ಅಡುಗೆ ಯಾವಾಗ ಚಾಲು ಮಾಡಿದೆ ಅಲ್ಲ, ಅವಾಗ ಆಲ್ಮೋಸ್ಟ್ ನಾನು ಇವಾಗ ಒಂದು 3 ತಿಂಗಳ ಮೇಲೆನೇ ಆಯ್ತು ಅನ್ಕೋತೀನಿ. ನಾನು ಏನೋ ಆಲ್ಮೋಸ್ಟ್ ಲೈಕ್ ಎಣ್ಣೆ ಕಡಿಮೆ ಮಾಡಿದೆ. ನಾನು ಅಡುಗೆ ಮಾಡಿದಾಗಂತೂ ಹೊರಗಡೆ ಹೋದಾಗಂತೂ ನಾನೇನು ಮಾಡೋದಿಲ್ಲ. ಬಟ್ ಮನೆಯೊಳಗಿದ್ದಾಗ ನನ್ನ ಕಡೆ ಎಷ್ಟಾಗೈತೆ ಅಷ್ಟು ನಾನು ಎಣ್ಣೆ ಕಟ್ ಮಾಡೀನಿ. ನಾನು ಯೂಶ್ವಲಿ ನನ್ನ ಕಡೆನೇ ಎಣ್ಣೆ ತರಿಸೇ ಇಲ್ಲ. ನಾನು ಇಲ್ಲೇ ರೂಮಿ ಶಿಫ್ಟ್ ಆದಮೇಲೆ ನನ್ನ ಫ್ರೆಂಡದ್ದು ಆಕಿ ನನ್ನ ಕೊಲ್ಲಿಗದಂತಲ್ಲ ಆಕಿನ ತೊಗೊಂಬಂದಿದ್ದಾಳೆ. ನಾನು ಕಡೆ ಏನು ಮಾಡ್ತೀನಿ, ನಾನು ಇಲ್ಲಿ ಸಣ್ಣ ತುಪ್ಪದ ಡಬ್ಬಿ ತೊಗೊಂಡಿಲ್ಲ. ಹಾಂ ಸಣ್ಣ ಇದು ಮಿಡಲ್ ಕ್ಲಾಸ್ ತುಪ್ಪದ ಆಲ್ಮೋಸ್ಟ್ ನೋಡಿರ್ಬೋದು ಖಾಲಿ ಆಗ್ತೀನಿ. ನಾನು ಅಡುಗೆಗೆ ಸ್ವಲ್ಪ ಹಾಕೊಂತಿಂದ್ರೆ ನಾನು ತುಪ್ಪ ಹಾಕಿ ಅಡುಗೆ ಮಾಡ್ಕೋತೀನಿ. ಹೊರಗಡೆ ಎಣ್ಣೆ ನಾನು ಟ್ರಸ್ಟ್ ಮಾಡೋಕೆ ಮಾಡ್ತೀನಿ. ಸೊ ತುಪ್ಪ ಮಾಡ್ತೀನಿ. ನನಗೆ ಚಲೋ ರಿಸಲ್ಟ್ ಅಂತೂ ನಂಗೆ ಚಲೋ ಅಂತೂ ಫೀಲ್ ಆಗತ್ತೈತಿ. ನಂಗೆ ಹೆಂಗಂದ್ರೆ ನಾನು ಮೊದಲಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆಯ್ತು ಹೆಚ್ಚು ಕಡಿಮೆ ಆಯ್ತು ಅಂತ ನಾನು ಹೊಟ್ಟೆ ಜಲ್ದಿ ಕೆಡ್ಕೊಂಡ್ಬಿಡ್ತೀನಿ. ನಾನು ತುಪ್ಪ ತಿನ್ನಾದ್ಮೇಲೆ ನಂದು ಡೈಜೆಷನ್ ಪವರ್ ಚಲೋ ಐತಿ, ನಂದು ಗಟ್ ಚಲೋ ಫೀಲ್ ಮಾಡತೈತಿ. ಸೊ ಐ ಮೀನ್ ದಿಸ್ ಗೀ ಫುಡ್, ಐ ಮೀನ್ ಲೈಕ್ ಗೀ ಕುಕಿಂಗ್. ಅಚ್ಚಾ ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ. ಇವಾಗ ಏನಿಲ್ಲ ಕಲಿಸ್ಬಿಡುವಂತೆ ಚಲೋ ಫ್ರೆಂಡ್. ಇನ್ನೊಂದು ಭಾರಿ ಹೊಲಿಸಿದ ಗ್ಯಾಸ್ ಬಗ್ಗೆ ಏನಂತಂದ್ರೆ ಅನ್ನ ಎಷ್ಟು ಟೈಮ್ ತೊಗೋತೈತಿ ಆಗಕ್ಕಂತಂದ್ರೆ ನಂಗೆ ಕಡಿಮೆ ಅಂದ್ರೂ ಒಂದು 30 to 40 ಮಿನಿಟ್ಸ್. ಇಬ್ಬರದೇವಿ ಇವಾಗಂತೂ ನನ್ನ ಫ್ರೆಂಡ್ ಊರಿಗೆ ಹೋಗಿದ್ದಾಳೆ. ಇವಾಗ ನಂದು ಬೇಕಿಂದ ನಂದು ಎಷ್ಟು ಒಂದು 100 ಗ್ರಾಮ್ಸ್ ಅಕ್ಕಿ ಅನ್ನ ಮಾಡ್ಕೊತೀನಿ. ನಂಗೆ ಸೀರಿಯಸ್ಲಿ 40 ಮಿನಿಟ್ಸ್ ಅಲ್ಲಿ ಏನು 40 ಮಿನಿಟ್ಸ್ ನನಗೆ ಕರೆಕ್ಟ್ ಆಕೈತಿ ಇಲ್ಲ. ನಾನು ಅದು ಇದು ಇಂಡಕ್ಷನ್ ಏನಂತಂತಂದರೆ ಜಾಸ್ತಿ ಏನೋ ಹೀಟ್ ಅದಾಗ್ಬಿಡ್ತೈತಿ. ಅದು ಎಲ್ಲ ನೀರು ಬಂದಿದ್ದೆಲ್ಲ ಆವಿಯಾಗಿ ಹೋಗ್ಬಿಡ್ತೈತಿ. ಸೊ ಅದು ಭಾಳಷ್ಟು ನೀರು ಕುಡಿಯೋಕೆ ಚಾಲು ಮಾಡಿಬಿಡ್ತೈತಿ. ಕುಕಿಂಗ್ ಟೈಮ್ ಭಾಳ ಹೋದ. ಎಸ್ಪೆಷಲಿ ರೈಸ್ ಮಾತ್ರ ಸಾಕಾಗ್ತದೆ ಅಡುಗೆ ಮಾಡೋಷ್ಟು. ಇದು ಮ್ಯಾರಿನೇಟ್ ಆಗಲಿಕ್ಕೆ ಅರೌಂಡ್ ಲೈಕ್ 15 to 20 ಮಿನಿಟ್ಸ್ ಮಿನಿಮಮ್ ಆದರೂ ಇಡೋಕೆ ಟ್ರೈ ಮಾಡ್ತೀನಿ. ಈ ಥರ ಒಂದು ಡಿಮಾರ್ಟ್ ಒಳಗೆ ಹೋಗಿದ್ದೆ ಥರ ಸಣ್ಣ ಸಣ್ಣ ಪೇಸ್ಟ್ ಅವೆಲ್ಲ ತೊಗೊಂಡಿದ್ದೀವಿ. ಬಾತ್ರೂಮ್ ಒಳಗೊಂದು ಹಾಕಿದ್ದೀನಿ. ಇಲ್ಲ ಅಡುಗೆ ಮಾಡೋದು ಭಾರಿ ಹೆಲ್ಪ್ ಆಗ್ತದೆ ನಮ್ಗೆ. ಹಿಂಗೆ ಒರೆಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದೆಲ್ಲ ಹಾಕಿ ಪಟ ಚಲೋ ವೆಜಿಟೇಬಲ್ಸ್ ಕಟ್ ಮಾಡಿದ್ದೆಲ್ಲ ಐತಿ.
ಚಿಕನ್ ಆಲ್ಮೋಸ್ಟ್ ಲೈಕ್ ಇವಾಗ ಒಂದು 30 ಮಿನಿಟ್ಸ್ ಮೇಲೆ ಮ್ಯಾರಿನೇಟ್ ಆಗೈತಿ. ಇವಾಗ ಇದೆಲ್ಲ ಕರಿ ಮಾಡಬೇಕು. ಮೆಣಸಿನ್ಕಾಯಿ ಈ ಥರ ಉದ್ದುಕ ಸೀಳು ಇಟ್ಟಿದ್ದೀನಿ. ಆಮೇಲೆ ಇದೇನಿದೆ ಬೆಳ್ಳುಳ್ಳಿನ ಇವಾಗ 2-3 ಪೀಸ್ ಮಾಡ್ಬಿಡ್ತೀನಿ. ಆಯಿಲಿಗೆಲ್ಲ ಕಟ್ ಮಾಡಿರೋ ವೆಜಿಟೇಬಲ್ಸ್, ಆನಿಯನ್, ಇದು ಚಿಲ್ಲಿ, ಗಾರ್ಲಿಕ್ ಎಲ್ಲನೂ ಹಾಕಿ ಚಿಕನ್ ಮ್ಯಾರಿನೇಟ್ ಮಾಡಿದ ಚಿಕನ್ ಹಾಕಿ ಇನ್ನೊಂಚೂರು ಗರಂ ಮಸಾಲ, ಚಿಕನ್ ಎವರೆಸ್ಟ್ ಮಸಾಲ ಮತ್ತು ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಒಂಚೂರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂಚೂರು ನೀರು ಹಾಕ್ಕೊಂಡಿದ್ದೀನಿ. ಇದು ಇವಾಗ ಒಂಚೂರು ಬೇಯಕ್ಬಿಟ್ಟು ಲಿಡ್ ಮುಚ್ಚಿಡ್ತೀನಿ. ಇದೊಂದು 5 to 10 ಮಿನಿಟ್ಸ್ ಬೇಯಲಿ. ಇನ್ನೊಂಚೂರು ನೀರು ಬೇಕಾಗ್ತದೆ, ಹೊತ್ಬಿಡ್ತದೆ. ಒಂಚೂರು ನೀರು ಹಾಕಿ ಬೇಯಕ್ಕೆ ಬಿಡ್ತೀನಿ ಇದನ್ನು. ಬ್ರೇಕ್ ತೊಗೊಂಡಿದ್ದೆ, ಇಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ರೆಡಿ ಆಗಿದೆ. ಇವಾಗ ಆಲ್ಮೋಸ್ಟ್ 8:30 ಆದ್ರೆ ನನಗೆ ಹಶು ಸಿಕ್ಕಾಬಿಟ್ಟೆ ನಂಗೆ. ಸೊ ನಾನು ಡಿನ್ನರ್ ಮಾಡ್ಕೋಬೇಕು. ನಂದು 12:30 ಅಷ್ಟೇ ನನಗೆ ಕೆಲಸ ಮಾತ್ರ ಚೆನ್ನಾಗಿ ಹೋಗ್ತಿರ್ತದೆ. ಸೊ ಯೂಶ್ವಲಿ ನಾನು ರಾತ್ರಿ 10 ಗಂಟೆ ಒಳಗೆ ನಂದು ಡಿನ್ನರ್ ಮುಗಿಸ್ಕೊಳ್ತಿರ್ತೀನಿ. ಬಟ್ ಇವತ್ತು ಸಿಕ್ಕಾಬಿಟ್ಟೆ ಹಶು ಜಲ್ದಿ ಮಾಡ್ತಿದ್ದೀನಿ. ಸರಿ ಎಲ್ಲನೂ ಹೊಂದಿಸ್ಕೊಂಡಿದ್ದೀನಿ. ಇದು ಲೆಮನ್ ಮೇಲೆ ಒಂಚೂರು ಖಾರ ಪುಡಿ ಹಾಕಿದ್ದೀನಿ. ಇಟ್ಸ್ ಗುಡ್ ಫಾರ್ ಗಟ್ ಆ್ಯಂಡ್ ಇಟ್ಸ್ ಟೇಸ್ಟ್ ಸೊ ದಟ್ಸ್ ಇಂಪಾರ್ಟೆಂಟ್. ಇವಾಗ ಇದೆಲ್ಲ ನಾನು ಊಟ ಮಾಡ್ತೀನಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ.